बीदर लोकसभा क्षेत्र से इस बार कांग्रेस पार्टी ने एक नया प्रैक्टिकल किया है और युवा चेहरे को मैदान में उतारा है। सागर खंडरे जी, सबसे पहले आपको बहुत बहुत बधाई, शुभकामनाएं। तो कैसा लग रहा है इस वक्त? ಭಾಳ ಸಂತೋಷ ಆಗ್ತದೆ ಇವತ್ತಿನ ದಿವಸ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದವರು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅನ್ನೋದು. ಅದ್ರ ಜೊತೆ ನಂದೇನು ಜಾಸ್ತಿ ಜವಾಬ್ದಾರಿನೂ ಇನ್ಕ್ರೀಸ್ ಆಗಿದೆ, ಅದನ್ನು ಕೂಡ ನನಗೆ ಗೊತ್ತಿದೆ, ಅದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀನಿ ಅಂತಂಬ ನನಗೆ ವಿಶ್ವಾಸ ಇದೆ. देखिए, इस बार कांग्रेस पार्टी ने अपनी युवा ब्रिगेड पर भरोसा किया है क्योंकि आप वो चेहरा है और कह सकते हैं एक नया एक्सपेरिमेंट करने की भी कोशिश की कि हमारे युवा किस कदर हमें जीत दिला सकते हैं। तो अपनी जीत को लेकर के आप कितने आश्वस्त हैं और किस तरीके से इस बार चुनावी मैदान में आप उतरने वाले हैं? क्या कुछ अहम मुद्दे आप रखने वाले हैं? ಎಕ್ಸ್ಪೆರಿಮೆಂಟ್ ಅಂತ ಅನ್ನಲ್ಲ, ಯಾಕಂತಂದರೆ ಸರ್ವೆ ಮಾಡಿರ್ತಾರೆ. ಸರ್ವೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ವಿನ್ನಬಲ್ ಕ್ಯಾಂಡಿಡೇಟ್ ಯಾರ್ಯಾರು ಇರ್ತಾರೆ ಅದನ್ನು ನೋಡಿರ್ತಾರೆ. ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷದವರು ಟಿಕೆಟ್ ಕೊಟ್ಟಿದ್ದಾರೆ. ಆ ಸರ್ವೆಯಲ್ಲಿ ಒಂದು 4-5 ಜನ ಕ್ಯಾಂಡಿಡೇಟ್ಸು ಎಲ್ಲಕ್ಕಿಂತ ವಿನ್ನಬಲ್ ಅಂತಂದಿದ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ, ನನಗೂ ಭಾಳ ಸಂತೋಷ ಆಗ್ತಾಯಿದೆ. ನಾನು ಒಳ್ಳೆ ರೀತಿಯಲ್ಲಿ ಗ್ರೌಂಡಲ್ಲಿ ಜನರಿಗೆ ನಾನು ಹೋಗಿ ಭೇಟಿ ಮಾಡಿ ನನ್ನದೇನು ವಿಷನ್ ಇದೆ ಬೀದರ್ ಸಲುವಾಗಿ, ಆ ವಿಷನನ್ನು ಜನರಿಗೆ ನಾನು ಮುಟ್ಟಿಸ್ತೀನಿ. ಸಂದೇಶ ನಮ್ಮ ಏನು ಸಂದೇಶ ಇದೆ ನಾನು ಜನರಿಗೆ ನಾನು ಮುಟ್ಟಿಸಿ ನನಗೆ ಗೆಲ್ಲುವ 100% ವಿಶ್ವಾಸ ಇದೆ. ಬೀದರ್ ಜಿಲ್ಲೆಯ ಜನತೆ ನನಗೆ ವಿಶ್ವಾಸ ಮಾಡ್ತಾರೆ ಅಂತಂಬುದು ನನಗೆ ವಿಶ್ವಾಸ ಇದೆ. ಯಾಕಂತಂದರೆ ನಾನು ಬೀದರ್ ಜಿಲ್ಲೆಯ ಮಣ್ಣಿನ ಮಗ ಇದ್ದೀನಿ. ನಾನು ಯಾವಾಗಲೂ ಬಂದು ಏನೇ ಇತ್ತು ಅಂತಂದ್ರೆ ಜನರ ಜೊತೆ ನಾನು ಭೇಟಿ ಮಾಡಿ ಅವ್ರದ್ದು ಏನೇ ಕಷ್ಟಗಳಿದ್ರು ನಾನು ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಅನ್ನೋಗೋಸ್ಕರ ನಾನು ಎಲ್ಲರ ಜೊತೆ ನಾನು ಸಂಪರ್ಕದಲ್ಲಿದ್ದು ನಾನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತಂಬಗೋಸ್ಕರ ನನಗೆ ಗೆಲ್ಲೋ ವಿಶ್ವಾಸ ಇದೆ. देखिए, आपका जो मुकाबला है वो 2 बार के एमपी से है, तो कितना इसको कठिन मान रहे हैं या फिर कह रहे हैं कि अपने विश्वास के साथ आप जीत जाएंगे? ಇವಾಗ ಭಗವಂತ ಖೂಬಾ ಸರ್ ಅವರು 2 ಸಲ ಸಂಸದರಾಗಿದ್ದಾರೆ, 4-5 ವರ್ಷದ ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರು. ಅವ್ರದ್ದು ಇವಾಗ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಇದೇ ಅವ್ರದ್ದು ಪೀಕು. ಇದು ಜನರಿಗೆ ಗೊತ್ತಾಗಿದೆ. ಈ ಕೇಂದ್ರ ಸಚಿವರಾಗಿನ ಮೇಲೆ ಅವ್ರು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಇದೇ ಅದು ಪೀಕು. ಆದರೆ ಜನರಿಗೆ ಎಷ್ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಬೇಕಾಗಿತ್ತು ಅಷ್ಟು ಅವ್ರು ಮಾಡಿಲ್ಲ ಅಂತ ಭಾಳಷ್ಟು ಜನ ಬೇರೆ ಹೊಸ ಮುಖವನ್ನು ನೋಡ್ತಾ ಇದ್ದಾರೆ. ಅದು ಅಷ್ಟೇ ಇಲ್ಲ, ಡೆವಲಪ್ಮೆಂಟ್ ಜೊತೆ ಏನು ಜನರಿಗೆ ರೆಸ್ಪಾನ್ಸ್ ಕೊಡ್ತಾರೆ ಅದನ್ನು ಕೂಡ ಭಾಳ ಮುಖ್ಯವಾದದ್ದು. ಇವಾಗ ಉದಾಹರಣೆಗೆ 2-3 ವರ್ಷ ಮುಂಚೆ ಒಬ್ಬ ರೈತರು ಅವ್ರಿಗೆ ಫೋನ್ ಹಚ್ಚಿದಾಗ ಫೋನ್ ಮೇಲೆ ಅದು ಆಡಿಯೋ ಕಾಲು ಕೂಡ ಎಲ್ಲ ಕಡೆ ವೈರಲ್ ಆಗಿದೆ. ಅದಕ್ಕೆ ಎಷ್ಟೋ ಜನ BJPದಿಂದನೇ ಅವ್ರ ಮೇಲೆ ನಾರಾಜಿದ್ದಾರೆ, ನಮಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಅನ್ನೋದು ನಾರಾಜ್ಗಿನೂ ಕೂಡ ಇದೆ. ಅದಕ್ಕೆ ಭಾಳ ಜನ ಹೊಸ ಮುಖವನ್ನು ನೋಡ್ತಾ ಇದ್ದಾರೆ. ಆ ಹೊಸ ಮುಖವನ್ನು ನಾನು ಜನರಿಗೆ ನನ್ನ ಸಂದೇಶ ಇದೆ, ನನ್ನ ವಿಷನ್ ಇದೆ, ಅದನ್ನು ನಾನು ಮುಟ್ಟಿಸಿ ನನ್ನ ಜನರ ಆಶೀರ್ವಾದ ನಾನು ತಗೊಳ್ತೀನಿ ಅಂತ ವಿಶ್ವಾಸ ಇದೆ. इस बार के चुनाव में राम मंदिर का मुद्दा जो अपने आप में काफ़ी ज़्यादा गुंजायमान रहने वाला है, तो आपको क्या लगता है आप किस तरीके से राम का नाम लेकर या राम के नाम के काम के साथ आप आगे बढ़ेंगे? ಈಗ ನೋಡ್ರಿ, ಒಂದು ಹೇಳಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಭಗವಾನ್ ರಾಮ್ ಬಗ್ಗೆ ಮಾತಾಡಿಸಲಿಕ್ಕೆ ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ನಾನು ದೆಹಲಿಯಲ್ಲಿ ಬೆಳಗ್ಗೆ ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ಪಕ್ಷದ ವರಿಷ್ಠರಿಗೆ ಹೋಗಿ ಭೇಟಿ ಮಾಡಿದಾಗ ಅವರಂದರು ಇಲ್ಲ ರೀ, ನಾವು ನಿಮ್ಮ ಟಿಕೆಟ್ ನಿಮ್ಗೆ ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾಯಿದ್ದೆ, ರಾಜಶೇಖರ್ ಪಾಟೀಲ್ ಸರ್ ಅವ್ರಿಗೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ ಅಂತಾನೆ ಹೇಳಿದರು. 12 ಗಂಟೆ ವಾತಾವರಣ ಇದಿತ್ತು. ಆದರೆ ರಾಜಶೇಖರ್ ಪಾಟೀಲ್ ಸರ್ ಅವರು ಇಲ್ಲ, ಸಾಗರು ಭಾಳಷ್ಟು ತಯಾರಿ ಮಾಡಿದಾನೆ, ಅವನಿಗೂ ಅವಕಾಶ ಕೊಡರಂತಂಬಗೋಸ್ಕರ ನನಗೆ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನನಗೊಂದು ಉದಾಹರಣೆ ಹೇಳ್ತೀನಿ. ನನಗೇನು ಅನಿಸಿತ್ತು, 100% ನನ್ನ ಟಿಕೆಟ್ ಸಿಗ್ತಾ ಇಲ್ಲ ಅಂತಲೇ ಅನಿಸಿತ್ತು. ಆವಾಗ ಮಧ್ಯಾಹ್ನ 1 ಗಂಟೆಗೆ ನಾನು ಮತ್ತು ನಮ್ಮ ಸ್ನೇಹಿತ ಅಲ್ಲಿ ದೆಹಲಿಯಲ್ಲಿ ಹಲ್ದಿರಾಮ್ಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡ್ತಾ ಇರುವಾಗ ಒಬ್ಬರು ಸಿಕ್ಕಿದ್ರು. ಅವರು ಮಧ್ಯಪ್ರದೇಶದವರಿದ್ದರು. ಹೀಗೆ ನಾವು ಮಾತಾಡ್ತಾ ಇರುವಾಗ ಅವ್ರಿಗೆ ಗೊತ್ತಾಯಿತು ನಾವು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀವಿ ಅಂತ. ಅವ್ರು ನನಗೇನಂತಂದರು, ನಾನು ಭಗವಾನ್ ರಾಮ್ ಫೋಟೋ ನಾನು ಎಲ್ರಿಗೂ ನಾನು ಗಿಫ್ಟ್ ಮಾಡ್ತಾಯಿದ್ದೀನಿ, ನಿಮಗೂ ಗಿಫ್ಟ್ ಮಾಡ್ತೀನಿ ಅಂತಂದು ಅದೇ ಊಟ ಮಾಡ್ತಾ ಇರುವಾಗೆ ಅವ್ರು ಎದ್ದು ನಿಂತು ನನಗೆ ಕರ್ಕೊಂಡು ಒಯ್ದು ಅವ್ರ ಕಾರಿಗೆ ಒಯ್ದು ಭಗವಾನ್ ರಾಮ್ ಫೋಟೋ ಕೊಟ್ಟರು. ಆ ಭಗವಾನ್ ರಾಮ್ ಅವ್ರ ಫೋಟೋ ಕೊಡ್ತಾ ಇರುವಾಗ ಅವ್ರು ನನಗೆ ಹೇಳಿದ್ರು ಟಿಕೆಟ್ ನಿಮಗೆ ಸಿಗುತ್ತೆ 100%, ಸ್ವಲ್ಪ ಹೆಸಿಟೇಟ್ ಮಾಡಿ ನೀವೇ ಗೆಲ್ತೀರಾ ಅಂತ ಹೇಳಿದ್ರು. ಇವಾಗ ಈ ಫೋಟೋ ಕೊಟ್ಟಿದ್ದ ಕೂಡಲೇ ಒಂದು 10 ನಿಮಿಷದಲ್ಲಿ ನನಗೆ ಫೋನ್ ಬಂತು, ಟಿಕೆಟ್ ನಿಮಗೆ ಆಗ್ತಾಯಿದೆ ಅಂತಂಬೋದು. ಇದರ ಅರ್ಥ ಏನು ಅಂತಂದರೆ ಭಗವಾನ್ ರಾಮವ್ರ ಆಶೀರ್ವಾದ ನನ್ನ ಮೇಲೆ ಇದೆ. ಅದಕ್ಕೆ ಇದು ಅಷ್ಟೇ ಇಲ್ಲ, ಎಲ್ಲರದ್ದು ಆಶೀರ್ವಾದ, ಬೀದರ್ ಜಿಲ್ಲೆಯ ಜನತೆ ಎಲ್ಲ ದೇವರ ಆಶೀರ್ವಾದ ಇದೆ. ಅದಕ್ಕೆ ನಾನು ಗೆಲ್ಲೋದು ನನಗೆ ಕಾನ್ಫಿಡೆನ್ಸ್ ಇದೆ ಅಂತಂಬೋದು ನಾನು ನಿಮಗೆ ಹೇಳೋಕ್ಕೆ ಬಯಸ್ತೇನೆ.
देखिए, सबसे पहले आपने प्रथम पूज्य का आशीर्वाद भी लिया, सिद्धिविनायक मंदिर आप पहुंचे, पर वहीं एक प्रतिनिधि का दायित्व होता है हर वर्ग को और अंतिम छोर तक बैठे व्यक्ति को साथ लेकर चलना। पर जब हम सर्वे के लिए पब्लिक में पहुंचे तो वहां पर माइनॉरिटी से एक बात सामने आई कि हम हमेशा कांग्रेस पार्टी के साथ रहते हैं। इस बार थोड़ी नाराजगी है, तो आपको लगता है कि आपका चेहरा वो चेहरा रहेगा जो उनकी नाराजगी को दूर कर देगा? 100ಕ್ಕೆ 100 ನಾವು ಎಲ್ರಿಗೆ ನಾವು ತೊಗೊಂಡು ಹೋಗ್ತೀವಿ. ನಾವು ಯಾವುದೇ ನಾವು ಸಮಾಜ ಅಥವಾ ಧರ್ಮ ನಾವು ಭೇದ ಭಾವ ಮಾಡೋದಿಲ್ಲ. ಯಾರ್ಯಾರಿಗೆ ಅನ್ಯಾಯ ಆಗ್ತದೆ, ಯಾರ್ಯಾರು ಬಡವರಿದ್ದಾರೆ, ನಾವು ಅವ್ರಿಗೋಸ್ಕರ ನಿಂತ್ಕೊಳ್ತೀವಿ. ಯಾಕಂತಂದರೆ ನೀವೇ ಯೋಚನೆ ಮಾಡಿ, ಯಾರು ಶ್ರೀಮಂತರಿದ್ದಾರೆ ಅವ್ರು ಯಾವುದೇ ಸಮಾಜದವ್ರು ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಅವ್ರಿಗೆ ಯಾವತ್ತೂ ಕಷ್ಟ ಬರೋದಿಲ್ಲ. ಅಂದರೆ ಅವ್ರಿಗೆ ಕಷ್ಟ ಅನುಭವಿಸೋದಿಲ್ಲ. ಯಾರು ಬಡವರಿದ್ದಾರೆ, ಯಾವುದೇ ಧರ್ಮದವ್ರು ಯಾವುದೇ ಸಮಾಜದವ್ರು ಇರ್ಬೋದು, ಬಡವರಿಗೆ ಮಾತ್ರ ಈ ಕಷ್ಟ ಬರುತ್ತೆ. ಬಡವರಿಗೆ ನಾನು ಅವ್ರ ಪರವಾಗಿ ನಾನು ನಿಂತ್ಕೊಳ್ತೀನಿ. ಯಾವುದೇ ಭೇದ ಭಾವ ಮಾಡೋದೇ ಎಲ್ಲರ ಪರವಾಗಿ ಎಲ್ಲರಿಗೆ ನಾನು ತೊಗೊಂಡು ಹೋಗಿ ನಾನು ನಿಂತ್ಕೊಳ್ತೀನಿ ಅಂತಂಬೋದು ಎಲ್ಲರಿಗೆ ನಾನು ವಿಶ್ವಾಸ ಕೊಡ್ತೀನಿ. एक और सवाल मेरा, चाहूँगी इसका हिंदी में भी आप जवाब दें कि बीदर की जो आम आवाम है, आम जनता है, चाहे वो किसी भी कोने में इस वक्त मौजूद हो या फिर जो आपका लोकसभा क्षेत्र है, उस तक आप क्या संदेश पहुंचाना चाहेंगे कि वो आपको वोट करे तो क्यों करे, और क्या विश्वास आप उनको दिलाना चाहेंगे कि आपके कार्यकाल में क्या कुछ बेहतर होगा अगर आप जीतते तो? ನಾನು ಬೀದರ್ ಜಿಲ್ಲೆ ಜನತೆ ಸಲುವಾಗಿ ನಾನು 24/7 ನಾನು ಅವೈಲೇಬಲ್ ಇರ್ತೀನಿ. ಅವ್ರದ್ದು ಯಾವುದೇ ಸಮಸ್ಯೆ ಬರ್ಬೋದು, ಅವ್ರ ಫೋನಲ್ಲಿ ಒಂದು ನಂಬರ್ ಇರುತ್ತೆ, ಒಂದು ನಂಬರ್ ಮಾಡ್ತೀನಿ. ಅವ್ರಿಗೆ ಯಾವಾಗಲೂ ಏನಾದರೂ ಸಮಸ್ಯೆ ಬಂತಂದರೆ ನನಗೆ ಫೋನ್ ಹಚ್ಚಿ ಅವ್ರ ಸಮಸ್ಯೆ ಹೇಳೋದು, ನಾವು ರೆಸ್ಪಾನ್ಸ್ ಕೊಡೋದು, ನಾವು ಕೆಲಸ ಮಾಡ್ತೀವಿ. ಯಾಕಂತಂದರೆ ಮೊದಲನೇದಾಗಿ ನಾವು ಸಮಸ್ಯೆ ಕೇಳೋರು ಯಾರೇ ಇರಬೇಕು, ಸಮಸ್ಯೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕೇಳೋರು ಯಾರೇ ಇರಬೇಕು. ಈಗ ನಮಗೆ ಸಮಸ್ಯೆ ಹೇಳೋದೇ ಯಾರಿಗೂ ನಮ್ಗೆ ಅವಕಾಶ ಇಲ್ಲ ಅಂತಂದರೆ ಸಾಲ್ವ್ ಆಗೋದು ಬೇರೆ ಮಾತಾಯಿತು, ಪರಿಹಾರನೇ ಸಿಗೋದಿಲ್ಲ. ಮೊದಲನೇದಾಗಿ ಫಸ್ಟ್ ನಾವು ಸಮಸ್ಯೆ ನಾವು ಕೇಳ್ತೀವಿ, ಅದಾದಮೇಲೆ ನಾವು ಸ್ಟಡಿ ಮಾಡಿ ನಮ್ಮ ವತಿಯಿಂದ ಎಷ್ಟಾಯಿತು ಅಷ್ಟು ನಾವು ಯಾವ ರೀತಿ ಸರ್ಕಾರದಿಂದ ಅಥವಾ ನಮ್ಮದೇ ಒಂದು ಸಂಘಟನೆ ವತಿಯಿಂದ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತಂಬುದು ನಾವು ಜನರಿಗೆ ನಾವು ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ಇದರದಿಂದಲೇ ನಾನು ಜನರ ಆಶೀರ್ವಾದ ನಾನು ತೊಗೊಂಡು 100ಕ್ಕೆ 100 ನಮಗೆ ಗೆಲ್ಲುವ ನಮಗೆ ವಿಶ್ವಾಸ ಇದೆ ಅಂತಂಬುದು ನನಗೆ ಹೇಳೋಕೆ ಬಯಸ್ತೀನಿ. बहुत बहुत शुक्रिया आपका हमारे साथ जुड़ने के लिए और पूरी बातचीत के लिए। आप उम्मीद यही करते हैं कि आने वाले समय में किस तरीके से अपने मुद्दों को लेकर के जनता के बीच में पहुंचे और क्या कुछ होने वाला है। वीडियो जर्नलिस्ट पप्पूराज के साथ आयुषी विजयवर्गीय, केपी न्यूज़, बीदर।